ನಮಸ್ತೆ. ಶ್ರೀ ಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ವೆಂಕಟಾಚಲ್ ಮತ್ತು ಚಂದನ ಇಬ್ಬರೂ ಮಾತಾಡ್ತಾ ಇರ್ತಾರೆ. ವೆಂಕಟಾಚಲ್ ಅವರು, ಅಲ್ಲಮ್ಮ ಮನೆಯಲ್ಲಿ ಏನಾದ್ರು ಸಮಸ್ಯೆನಾ ಅಂತ ಕೇಳಿದ್ದಕ್ಕೆ ಆ ಥರ ಏನೂ ಇಲ್ಲ ಸರ್ ಅಂತ ಹೇಳಿದಾಗ, ಮತ್ತೆ ಯಾಕಮ್ಮ ಡಿವೋರ್ಸ್ ಅಪ್ಲೈ ಮಾಡೋಕೆ ಹೋಗಿದ್ದೆ ಅಂತ ಹೇಳಿದಾಗ ಚಂದನಗೆ ಶಾಕ್ ಆಗಿ, ಸರ್ ಅದು ನಿಮ್ಗೆ ಯಾರು ಸರ್ ಹೇಳಿದ್ದು ಅಂತ ಹೇಳಿದ್ದಕ್ಕೆ, ಇದು ಪೊಲೀಸ್ ಸ್ಟೇಷನ್ ಅಮ್ಮ, ಎಲ್ಲ ಗೊತ್ತಾಗುತ್ತೆ, ನಾವು ತಾನೇ ನಿಮಗೆ ಮದುವೆ ಮಾಡಿಸಿದ್ದು ಅಂದಮೇಲೆ ನಮಗೇನೆ ಫಸ್ಟ್ ನ್ಯೂಸ್ ಬರೋದು. ಇಲ್ಲಿ ನಮಗೆ ಎಷ್ಟು ಪ್ರೆಷರ್ ಇತ್ತು ಗೊತ್ತಾ, ಪ್ರೆಷರ್ ಮೇಲ್ ಪ್ರೆಷರು ಅಂಥದ್ರಲ್ಲಿ ನಾನು ಸಾಹೇಬ್ರು ಸೇರಿ ನಿಮ್ಮ ಮದುವೆ ಮಾಡಿಸಿದ್ರೆ ನೀನು ಇವಾಗ ಡಿವೋರ್ಸ್ಗೆ ಹೋಗಿದೆಯಲ್ಲಮ್ಮ ಅಪ್ಲೈ ಮಾಡೋದಕ್ಕೆ, ನಿಮ್ಮಪ್ಪ ನಿಮ್ಮಣ್ಣ ಎಲ್ಲ ಎಷ್ಟು ಪ್ರೆಷರ್ ಕುಕ್ಕರ್ ಥರ ತಲೆ ಮೇಲೆ ಕೂತಿದ್ರು, ಅಂಥದ್ರಲ್ಲಿ ನಾವಿಬ್ಬರೂ ಸೇರಿ ನಿಮಗೆ ಮದುವೆ ಮಾಡಿಸಿದ್ದೀವಿ. ಇವಾಗ ನೋಡಿದ್ರೆ ನೀವು ಡಿವೋರ್ಸ್ ಅಂತ ಹೋಗಿದ್ದೀರಾ, ಇನ್ನೂ ಮದುವೆ ಆಗಿ 2 ತಿಂಗಳಾಗಿಲ್ಲ, ಆಗಲೇ ಯಾಕಮ್ಮ ಡಿವೋರ್ಸ್ಗೆ ಅಪ್ಲೈ ಮಾಡೋಕೆ ಹೋಗಿದ್ದೆ ನೀನು, ಅಂಥದ್ದೇನಮ್ಮ ಸಮಸ್ಯೆ ಅಂತ ಹೇಳಿದಾಗ, ಅಲ್ಲ ಸರ್ ಅದು ಅಂತ ಹೇಳಿದಾಗ, ನಮಗೆ ಇಲ್ಲಿ IG ಎಲ್ಲರೂ ಕೇಳ್ತಾ ಇದ್ದಾರೆ ಗೊತ್ತಾ ಅಂತ ಹೇಳಿದಕ್ಕೆ, ಅವ್ರಿಗೂ ಎಲ್ಲ ಗೊತ್ತಾಯ್ತಾ ಅಂತ ಚಂದನ ಕೇಳ್ತಾಳೆ. ಹೌದಮ್ಮ, ಎಲ್ರಿಗೂ ಗೊತ್ತಾಗುತ್ತೆ, ಇದು ಪೊಲೀಸ್ ಸ್ಟೇಷನ್ನು, ನೀವು ಕಾನೂನು ಪ್ರಕಾರ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀರಾ ಅಂದಮೇಲೆ ಫಸ್ಟ್ ನ್ಯೂಸು ನಮಗೇನೆ ಬರೋದು, ನಮಗೇನೆ ಗೊತ್ತಾಗೋದು ಅಂತ ಹೇಳಿದಕ್ಕೆ ಚಂದನ ಅಂತ ರಾಗ ಎಳಿತಾ ಇರ್ತಾಳೆ. ಅದಕ್ಕೆ ನೋಡಮ್ಮ, ಒಂದು ಮರ ಅಂತ ಅಂದಮೇಲೆ ಕಾಗೆ ಗುಬ್ಬಚ್ಚಿ ಎಲ್ಲ ಕೂತ್ಕೊಳ್ಳೋದು ಸಹಜ, ಹಾಗೆಯೇ ಒಂದು ಮನೆ ಅಂತ ಅಂದಮೇಲೆ ಸಮಸ್ಯೆಗಳು ಮಾತುಗಳು ಬರೋದು ಸಹಜ, ಅದನ್ನೇ ನೀನು ಸೀರಿಯಸ್ ಆಗಿ ತೊಗೊಂಡು ಡಿವೋರ್ಸ್ ಅಂತ ಹೋದರೆ ತಪ್ಪಮ್ಮ, ಆ ಥರ ಎಲ್ಲ ಮಾಡಬಾರ್ದಮ್ಮ ನೀನು. ನೋಡು, ಇದು ನನ್ನ ನಂಬರ್ನ ಸೇವ್ ಮಾಡ್ಕೊ ನೀನು, ನಾಳೆ ನಿನಗೆ ಕಾಲ್ ಮಾಡ್ತೀನಿ, ನಾಳೆನೂ ನಿನ್ನಿಂದ ಇದೇ ಉತ್ತರ ಬರಬೇಕು ಆಯಿತಾ. ಮನೆಯಲ್ಲಿ ಏನಾದ್ರು ತೊಂದರೆ ಕೊಟ್ಟರೆ ನನಗೆ ಹೇಳು, ನಾನು ಬಂದು ಅವ್ರನ್ನ ಬೆಂಡೆತ್ಬಿಡ್ತೀನಿ, ನೀನೇನು ಹೆದರ್ಕೋಬೇಡ. ಇನ್ನೊಂದ್ಸಲ ಲಾಯರ್ ಆಫೀಸ್ಗೆ ಏನಾದರೂ ಹೋದರೆ ನಮಗೆ ವಿಷಯ ಗೊತ್ತಾಗುತ್ತೆ, ನೀನು ಲಾಯರ್ ಆಫೀಸ್ಗೆಲ್ಲ ಹೋಗೋ ಹಾಗಿಲ್ಲ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಚಂದನ ಫೋನ್ ಕಟ್ ಆದಮೇಲೆ ಏನಿದು, ಯಾರು ಇವ್ರಿಗೆ ಹೇಳಿದ್ದು, ಹೇಗೆ ವಿಷಯ ಗೊತ್ತಾಯಿತು ಅಂತ ಕೊಂಡು ಹರಿ ಹತ್ರ ಮಾತಾಡಬೇಕು ಅಂತ ಹೊರಗಡೆ ಓಡ್ ಬರ್ತಾಳೆ. ಹರಿ ಜಗ್ಲಿ ಮೇಲೆ ಕೂತ್ಕೊಂಡು ಮ್ಯೂಸಿಕ್ನ ಕೇಳ್ತಾ ಇರ್ತಾನೆ, ಈ ಕಡೆ ಕಂಟಿ ಗಾಡಿ ಓಡಿಸ್ತಾ ಇರ್ತಾನೆ. ಚಂದನ ಬಂದು ಹರಿ ಹರಿ ಅಂತ ಅಂದರೆ ಅವ್ರು ರಿಯಾಕ್ಟ್ ಮಾಡೋದಿಲ್ಲ, ಆವಾಗ ಗಿಂಡ್ತಾಳೆ, ಆವಾಗ ಅಂತ ಎದ್ದೇಳ್ತಾನೆ. ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ದಕ್ಕೆ, ಏನಾಯ್ತು, ಏನಾದ್ರು ಆಧಾರ್ ಕಾರ್ಡ್ ನಂಬರ್ ಸಿಗ್ತಾ ಅಂತ ಹೇಳಿದ್ದಕ್ಕೆ, ಅದಲ್ಲ ರೀ ನಮ್ಗೆ ಏನೋ ಒಂದು ಸಮಸ್ಯೆ ಆಗಿಬಿಟ್ಟಿದೆ, ಬನ್ನಿ ಆ ಕಡೆ ಹೋಗಿ ಮಾತಾಡೋಣ ಅಂತ ಹೇಳಿದ್ದಕ್ಕೆ, ಏನಾಯಿತು ಅಂತ ಇಲ್ಲೇ ಹೇಳಿ ಅಂತ ಹೇಳಿದಾಗ, ಎಲ್ರಿಗೂ ಗೊತ್ತಾಗಬೇಕಾ, ಬನ್ನಿ ಅಂತ ಅಂದ್ಬಿಟ್ಟು ಈ ಕಡೆ ಬಾವಿ ಹತ್ರ ಕರ್ಕೊಂಡು ಬಂದು, ಅದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಹರಿ ಅಂತ ಹೇಳಿದ್ದಕ್ಕೆ, ಏನಾಯಿತು ಅಂತ ಹೇಳಿದಾಗ, ಕುಣಿಗಲ್ ಪೊಲೀಸ್ನವರು ನನಗೆ ಫೋನ್ ಮಾಡಿದರು ಅಂತ ಹೇಳಿದ್ದಕ್ಕೆ, ಯಾಕೆ ಏನಂತೆ ಅಂತ ಹೇಳಿದ್ದಕ್ಕೆ, ನಮ್ಮ ಡಿವೋರ್ಸ್ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿದಾಗ, ಅಯ್ಯೋ ಯಾರು ಹೇಳಿದ್ದು ಶಿವನೇ, ಯಾಕಪ್ಪ ದೇವ್ರೆ, ನಮಗೇನೆ ಇಂಥ ದೊಡ್ಡ ಕಷ್ಟಗಳನ್ನ ಕೊಡ್ತೀಯಾ, ನಮ್ಗೆ ಕಷ್ಟಗಳನ್ನ ಯಾರು ಕೇಳೋರಿಲ್ವಾ, ಏನಪ್ಪ ಮಾಡೋದು, ನನ್ನ ಕೈಕಾಲೇ ಆಡ್ತಾ ಇಲ್ಲ ಅಂತ ಡ್ರಾಮಾ ಮಾಡ್ತಾ ಇರ್ತಾನೆ. ಅದಕ್ಕೆ ಚಂದನ, ಇವಾಗ ಡ್ರಾಮಾ ಎಲ್ಲ ನಿಲ್ಲಿಸಿ ಇವಾಗ ಏನು ಮಾಡೋದು ಅಂತ ಸೊಲ್ಯೂಷನ್ ಹೇಳಿ ಅಂತ ಹೇಳಿದ್ದಕ್ಕೆ, ನಾನು ನೋಡಿ ಒಂದು 10-12 ಮದುವೆ ಆಗಿದ್ದೀನಿ, ಹಾಗಾಗಿ ನಾನು ನಿಮಗೆ ಸೊಲ್ಯೂಷನ್ ಹೇಳ್ತೀನಿ, ಏನು ರೀ ಮಾಡೋಕ್ಕಾಗುತ್ತೆ ಇವಾಗ ಅಂತ ಹೇಳಬೇಕಾದ್ರೆ, ಯಾಕೆ ನಿಮಗೆ ಫೋನ್ ಬರಲಿಲ್ವಾ ಅಂತ ಕೇಳಿದಾಗ, ನಮಗೆ ಬಂದೇ ಬರುತ್ತೆ, ನನಗೆ ಬರ್ದೇ ಇರುತ್ತಾ, ನನ್ನಂತೂ ಬೇಡಿ ಹಾಕೋದಂತೂ ಗ್ಯಾರಂಟಿ, ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ನಾನು ಫೋಟೋ ಫ್ರೇಮ್ ಆಗಿಬಿಡ್ತೀನಲ್ಲ, ನನ್ನ ಎನ್ಕೌಂಟರ್ ಮಾಡಾಕ್ಬಿಡ್ತಾರೆ, ಏನಪ್ಪ ಮಾಡೋದು ಇವಾಗ, ಅಯ್ಯೋ ದೇವ್ರೇ ಅಂತ ಇದು ಮಾಡ್ತಾ ಇರ್ತಾನೆ. ಅಷ್ಟರೊಳಗಡೆ ಅಲ್ಲಿಗೆ ಕಂಟಿ ಬರ್ತಾನೆ. ಕಂಟಿ ಬಂದು, ಏನಾಯಿತು ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಅಂತ ಕೇಳಿದ್ದಕ್ಕೆ, ಹೌದೌದು ಇವನು ದೊಡ್ಡ ಮಿನಿಸ್ಟರ್ ಲೆವೆಲ್ಗಿರೋ ಪ್ರಾಬ್ಲಮ್ನ ನೀವು ಪಂಚಾಯತಿ ಕಟ್ಟೆ ಕರ್ಕೊಂಡೋಗಿ ಎಲ್ಲ ಸರಿ ಮಾಡಿಬಿಡ್ತಾನೆ, ಹೇಳಿ ಅವನ ಹತ್ರ ಸಮಸ್ಯೆನ ಅಂತ ಹೇಳಿದ್ದಕ್ಕೆ, ನಿನಗೆ ಸಮಸ್ಯೆ ಅಂತ ಯಾರೋ ಬಂದಿದ್ದು, ಇವಾಗ ಅದಕ್ಕೆಗೇನೋ ಸಮಸ್ಯೆ ಏನೋ ಅಂತ ಬಂದೆ ಅಂತ ಹೇಳಿದ್ದಕ್ಕೆ, ಓ ಅದಕ್ಕೆ ಸಮಸ್ಯೆ ಅಂತ ಬಂದ್ಯಾ, ನನಗೇನಾದ್ರು ಆದರೆ ಪರವಾಗಿಲ್ವಾ ಅಂತ ಹೇಳಿದ್ದಕ್ಕೆ, ನೀನು ಕಪಿ ಥರ ಏನಾದರೂ ಚೇಷ್ಟೆ ಮಾಡ್ತಾನೆ ಇರ್ತೀಯ, ತೊಂದರೆ ಮಾಡ್ಕೊತಾನೆ ಇರ್ತೀಯ, ಅದಕ್ಕೆ ನಾವೆಲ್ಲ ಯಾಕೋ ವರಿ ಮಾಡ್ಕೋಬೇಕು ಅಂತ ಹೇಳಿದ್ದಕ್ಕೆ, ನೋಡು ಸುಮ್ಮನೆ ಹೋಗ್ಬಿಟ್ರೆ ಸರಿ ಇವಾಗ, ಇಲ್ಲ ಅಂದರೆ ಗುಂಡು ತೆಗೆದು ಎತ್ತಾಕ್ಬಿಡ್ತೀನಿ ಅಂತ ಹೇಳಿದಾಗ, ಚಂದನ, ಅಯ್ಯೋ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿ, ಏನೂ ಸಮಸ್ಯೆ ಇಲ್ಲ ನೀವು ಹೋಗಿ ಅಂತ ಹೇಳಿದ್ನಲ್ಲ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ನಿಂತ್ಕೊಂಡು ಕಂಟಿನ ಆ ಕಡೆ ಕಳಿಸ್ತಾಳೆ. ಕಳಿಸಾದ್ಮೇಲೆ ಹರಿ ಸುಮ್ಮನೆ ನಿಂತಿರೋದನ್ನು ನೋಡಿ, ಅಲ್ಲ ರೀ ಇಂಥ ಸೀರಿಯಸ್ ವಿಷಯನ ಹೇಳಿದ್ಮೇಲೂ ನೀವು ಕೂಲಾಗಿ ಇದ್ದೀರಲ್ಲ, ಆರಾಮಾಗಿ ಇದ್ದೀರಲ್ಲ, ಅದು ಹೇಗೆ ಅಂತ ಹೇಳಿದ್ದಕ್ಕೆ, ಇನ್ನೇನು ಟೆನ್ಷನ್ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆನೂ ಪರಿಹಾರ ಆಗತ್ತಂತ, ಅಯ್ಯೋ ನಾನು ಬೇರೆ ಲಾಯರ್ನ ನೋಡ್ತೀನಿ, ನೀವು ಹೆದರ್ಕೋಬೇಡಿ ಆರಾಮಾಗಿರಿ ಅಂತ ಹೇಳಿದ್ದಕ್ಕೆ, ಯಾವ ಲಾಯರ್ನ ನೋಡಿದ್ರೂ ಅವರಿಗೆ ಗೊತ್ತಾಗುತ್ತಂತೆ ಅಂತ ಹೇಳಿದ್ದಕ್ಕೆ, ಅಯ್ಯಯ್ಯೋ ಬೇಡಿ ಹಾಕ್ದಂಗೆ ನನ್ನ ಕೈನ ಕಟ್ಟಾಕ್ಬಿಟ್ರಲ್ಲ, ಇವಾಗ ಏನಪ್ಪ ಮಾಡೋದು, ನಾನು ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ, ನೀವು ಹೆದರ್ಕೋಬೇಡಿ ಅಂತ ಹೇಳಿದ್ದಕ್ಕೆ, ಅದು ಹೇಗೆ ವ್ಯವಸ್ಥೆ ಮಾಡ್ತೀರಾ ಅಂತ ಹೇಳಿದಾಗ, ನಾನು ಮಾಡ್ತೀನಿ ಅಂತ ಹೇಳಿದೆ ತಾನೇ, ನೀವು ಆರಾಮಾಗಿ ಹೋಗಿ ಇವಾಗ ಹೋಗಿ ಅಂದೆ ಅಂತ ಹೇಳಿದಾಗ ಚಂದನ ಈ ಕಡೆ ಬರ್ತಾಳೆ.
ನಾನು ಆ ಕಡೆ ಹೋಗಿದ್ದು ಹರಿಗೆ ಫುಲ್ ಖುಷಿಯಾಗಿತ್ತೆ. ನಾನು ಮಾಡಿರೋ ಪ್ಲಾನ್ ಎಲ್ಲ ಸಕ್ಸಸ್ ಆಗಿದೆ ಅಂತ ಅಂದ್ಕೊಂಡು ಮ್ಯೂಸಿಕ್ನ ಹಾಕೊಂಡು ಫುಲ್ಲು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ಪೇಪರಲ್ಲಿದ್ದ ಭವಿಷ್ಯವಾಣಿನ ಓದ್ತಾ ಇರ್ತಾರೆ. ಅಲ್ಲಿಗೆ ಚಿದಂಬರಂ ಬರ್ತಾರೆ. ಅದನ್ನು ನೋಡಿದ ನಟರಾಜ್ ಅದರಲ್ಲಿ ಇಲ್ಲ ಅಂತ ಅಂದ್ರೂ ಆಸ್ತಿಗಾಗಿ ತಮ್ಮನನ್ನು ಪೀಡಿಸಿದ ಅಣ್ಣ, ಅಣ್ಣನ ತಲೆಯನ್ನು ಕಡಿದು ಹೂತು ಹಾಕಿದ ತಮ್ಮ, ಇದಪ್ಪ ಭವಿಷ್ಯವಾಣಿ ಅಂದರೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಆಗ ಚಿದಂಬರಂ ಕೆಮ್ತಾರೆ. ಓ ಯಾರದು ಅಂತ ಅಂದಾಗ, ನೀನು ಯಾಕೋ ಬಂದೆ ಇಲ್ಲಿ ಗಲಾಟೆ ಮಾಡೋದಕ್ಕೆ ಬೆಳಗ್ಗೆನೆ, ನಿನ್ನ ದರಿದ್ರ ಮುಖನ ತೋರಿಸೋದಕ್ಕೆ ನನಗೆ 3 ದಿನ ಜ್ವರ ಗ್ಯಾರಂಟಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಕಂಠಿ ಅಲ್ಲಿಗೆ ಬಂದು, ಯಾಕಯ್ಯ ಬಂದೆ ನೀನು ಇಲ್ಲಿಗೆ ಅಂತ ಹೇಳಿದ್ದಕ್ಕೆ, ನಾನೇನು ನಿಮ್ಮ ಜೊತೆ ಜಗಳ ಮಾಡೋಕ್ಕೆ ಬಂದಿಲ್ಲ ಅಂತ ಚಿದಂಬರಂ ಹೇಳ್ತಾರೆ. ಅದಕ್ಕೆ ಮತ್ತೇನಕ್ಕೆ ಬಂದೆ ನಮಗೆ ಬೆಳಗ್ಗೆನೆ ಮಾತಾಡೋದಕ್ಕೆ? ನೋಡು ಹೇಳಿದ್ದಾರೆ ಪೊಲೀಸ್ ಸ್ಟೇಷನಲ್ಲೇ, ನಿನಗೆ ಗೊತ್ತು ತಾನೇ, ನಾವಷ್ಟೇ ಅಲ್ಲ ನಿಮ್ಗೆ ತೊಂದರೆ ಕೊಡಬಾರ್ದು, ನೀವು ಅಷ್ಟೇ ನಮಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ದಾರೆ ತಾನೇ, ಅದು ನಿನಗೆ ನೆನಪಿದೆ ತಾನೇ ಅಂತ ಹೇಳಿದ್ದಕ್ಕೆ, ನೋಡು ನಾನಿಲ್ಲಿ ನಿಮ್ಮ ಜೊತೆ ಬೆಳಗ್ಗೆನೆ ಜಗಳ ಮಾಡೋದಕ್ಕೆ ಬಂದಿಲ್ಲ, ಆ ಯೋಗ್ಯತೆಯೂ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ನಾನು ನಿಮಗೆ ಒಂದು ವಿಷಯ ಹೇಳೋಕ್ಕೆ ಅಂತ ಬಂದಿದ್ದೀನಿ. ನೋಡಿ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನನ್ನ ತಂಗಿ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ, ಯಾರೂ ಅವಳಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿದಾಗ, ಅಯ್ಯೋ ನಿನ್ನ ಏನೋ ಮಾತಾಡ್ತಾ ಇದೀಯಾ ಅಂತ ಹರಿ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಆಗ ಚಿದಂಬರಂ, ಅಲ್ಲ ಕಣೋ ಅಂತ ಹೇಳಿದ್ದಕ್ಕೆ, ನೋಡು ನಿನ್ನ ತಂಗಿ ಮಗಳೇನೆ ನಮ್ಮ ಮನೆಗೆ ಅವಾಗವಾಗ ನಮ್ಮ ಮುತ್ತು ಅಣ್ಣನ ನೋಡಬೇಕು ಅಂತ ಬರ್ತಾ ಇದ್ದಿದ್ದು. ನಮ್ಮ ಅಣ್ಣ ಏನಾದರೂ ಯಾವಾಗಾದರೂ ನಿಮ್ಮ ಮನೆಗೆ ಬಂದಿರೋದು ನೋಡಿದ್ಯಾ, ಮಾತಾಡಿರೋದು ನೋಡಿದ್ಯಾ? ಮತ್ತೆ ನಮ್ಮನೆ ಬಗ್ಗೆ ಮಾತಾಡೋಕೆ ಬಂದ? ಹೋಗು ನಿನ್ನ ತಂಗಿ ಮಗಳನ್ನ ನೆಟ್ಟಿಗಿಟ್ಕೋ ಹೋಗು ಅಂತ ಹೇಳಿದ್ದಕ್ಕೆ, ನನ್ನ ತಂಗಿ ಮಗಳೇನು ಈ ಮನೆಗೆ ಬರೋದಿಲ್ಲ, ಅವಳಿಗೆ ಮದುವೆ ಫಿಕ್ಸ್ ಆಗಿದೆ, ಒಂದು ಒಳ್ಳೆ ಮನೆಗೇನೆ ಅವಳನ್ನ ಮದುವೆ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಅವಳೇನು ಮದುವೆ ಆದರೆ ಇಲ್ಲೇ ಇರೋದಿಲ್ಲ, ಈ ಮುರುಕ್ಲು ಮನೆಗೆ ಬರೋದಿಲ್ಲ, ಅವಳು ದುಬೈಗೆ ಹೊರಟೋಗ್ತಾಳೆ ಅಂತ ಹೇಳಿದ್ಕೆ, ನಿನ್ನ ಮಗಳನ್ನ ದುಬೈಗಾದರೂ ಕಳಿಸ್ಕೊ, ಎಲ್ಲಿಗಾದರೂ ಕಳಿಸ್ಕೊ, ಮೊದಲು ಅಲ್ಲಿಂದ ಖಾಲಿ ಮಾಡಿಸೋ ಅವಳನ್ನ, ಹೋಗು ಇಲ್ಲಿಂದ ಅಂತ ಹೇಳಿದ್ದಕ್ಕೆ, ಅವರು ಕರೆಕ್ಟಾಗಿ ಪಾಯಿಂಟಲ್ಲಿ ಮಾತಾಡ್ತಾ ಇದೀಯಾ ಮೈ ಸನ್, ಹೌದು ನಿನ್ನ ಮಗಳೇನೆ, ನಿನ್ನ ತಂಗಿ ಮಗಳೇನೆ ನಮ್ಮನೆಗೆ ನಮ್ಮ ಮುತ್ತುನ ನೋಡೋಕೆ ಬರ್ತಾ ಇದ್ದಿದ್ದು. ಮುಡುಕಿ ಮದುವೆ ಮಂಟಪದಿಂದ ಮುತ್ತುನ ನೋಡೋಕೆ ಅಂತ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ರೂ ಆಶ್ಚರ್ಯ ಇಲ್ಲ, ಹೋಗು ಅವಳನ್ನ ಸರಿಯಾಗಿ ನೋಡ್ಕೊ ಅಂತ ಹೇಳಿದಾಗ, ಅಲ್ಲ ನಿಮ್ಮ ಅಣ್ಣನೂ ಏನಾದರೂ ನಮ್ಮ ಮನೆ ಮಗಳನ್ನ ನೈಸಾಗಿ ಮಾತಾಡಿ ಬುಟ್ಟಿಗೆ ಬೀಳಿಸ್ಕೊಳ್ಳಲ್ಲ ಅನ್ನೋದು ಯಾವ ಗ್ಯಾರಂಟಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ನಿನ್ನ ಇನ್ನೂ ಮಾತಾಡ್ತಾನೆ ನಿಂತಿದೀಯಾ ಅಂತ ದೊಣ್ಣೆ ತೊಗೊಳಕ್ಕೆ ಹೋಗ್ತಾನೆ. ಆಗ ಚಿದಂಬರಂ, ಅಯ್ಯೋ ಸಾಯಿಸ್ಬಿಡ್ತಾನೆ ಇವನು ಅಂತ ಅಲ್ಲಿಂದ ಓಡೋಗ್ತಾನೆ. ಬೇಜಾರು ಮಾಡ್ಕೊಂಡು ಒಳಗಡೆ ಹೋಗ್ತಾರೆ. ಮಯೂರ ಮತ್ತು ಚಂದನ ಇಬ್ಬರು ದೇವಸ್ಥಾನಕ್ಕೆ ಅಂತ ಬಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಕಲ್ಯಾಣಿ ಹತ್ರ ಬಂದು ಇಬ್ಬರೂ ಕೂತ್ಕೊತಾರೆ. ಆಗ ಚಂದನ ಅವರ ಅತ್ತೆ ಮನೆ ಬಗ್ಗೆ ಕೇಳ್ತಾಳೆ. ಆಗ ಅದೆಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆ ಅವಾಗಿಂದನೂ ಅವ್ರು ಮಾತಾಡೋದಿಲ್ಲ, ಇಬ್ಬರೂ ಜಗಳ ಆಡ್ತಾರೆ, ನಾನು ಇನ್ನೂ ಅವಾಗ ಚಿಕ್ಕವನು, ಅವಾಗಿಂದನೇ ನಮ್ಮ ಅತ್ತೆಗೆ ನಮ್ಮ ಮನೆಯವ್ರು ಕಂಡ್ರೆ ಆಗೋದಿಲ್ಲ, ಇನ್ನೂ ನಾನು ಹುಟ್ಟೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ ಅಂತ ಹೇಳಿದ್ದಕ್ಕೆ, ಆದರೆ ಭಾರತಿ ಮಾತ್ರ ಮುದ್ದು ಅಣ್ಣನ ಜೊತೆ ಮಾತಾಡೋಕ್ಕೆ ಅವಾಗವಾಗ ಬರ್ತಾಳೆ ಅಲ್ವಾ ಅಂತ ಹೇಳಿದ್ದಕ್ಕೆ, ಹೌದು ಅದಕ್ಕೆ ಮುತ್ತು ಅಣ್ಣನ ಜೊತೆ ಮಾತಾಡೋದಕ್ಕೆ ಅಂತ ಅವಾಗವಾಗ ಬರ್ತಾ ಇದ್ಲು, ಮುತ್ತು ಅಣ್ಣನ ಕಂಡ್ರೆ ಅವಳಿಗೆ ಇಷ್ಟ, ಅದಕ್ಕೆ ಬರ್ತಾ ಇದ್ಲು, ಆದರೆ ಅದೇನಾದ್ರು ಅವ್ರ ಮನೆಗೆ ಗೊತ್ತಾದರೆ ಆಗ್ಲೂ ಹೊಡ್ತಾ ತಿಂತಾ ಇದ್ಲು ಅಂತ ಹೇಳಿದ್ದಕ್ಕೆ, ಮುತ್ತು ಅಣ್ಣನಿಗೆ ಭಾರತಿ ಕಂಡ್ರೆ ಇಷ್ಟನಾ ಅಂತ ಹೇಳಿದಾಗ, ಅಯ್ಯೋ ಅದೆಲ್ಲ ಗೊತ್ತಿಲ್ಲ ಅದಕ್ಕೆ, ಈ ಥರ ಎಲ್ಲ ಆದಮೇಲೆ ಅವ್ರ ಮುಖ ನೋಡೋದಕ್ಕೆ ತಾನೇ ಯಾರಿಗಿಷ್ಟ ಆಗುತ್ತೆ, ಮುತ್ತು ಅಣ್ಣನಿಗೂ ಇವಾಗ ಇಷ್ಟ ಇರೋದಿಲ್ಲ ಅಂತ ಹೇಳಿದಾಗ, ಭಾರತಿಗೆ ಮಾತ್ರ ತುಂಬ ಇಷ್ಟ ಅಲ್ವಾ ಅಂತ ಹೇಳಿದ್ದಕ್ಕೆ, ಅದರಿಂದ ಏನು ಪ್ರಯೋಜನ, ಅದಕ್ಕೆ ನಿಮಗೇನೆ ಗೊತ್ತು ತಾನೇ ಯಾವ ಥರ ಎಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಜೈಲಿಗೆ ಹಾಕ್ಸಿದ್ರು ಅಂತ, ಅವ್ರ ಮನೆಯವ್ರು ಯಾರೂ ಸರಿ ಇಲ್ಲ, ಅದಕ್ಕೆ ಅವ್ರ ಸಹವಾಸ ನಮ್ಗೆ ಬೇಡಿ, ಅದ್ರ ಬಗ್ಗೆ ಏನು ಮಾತೇ ಆಡಬೇಡಿ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಭಾರತಿ ಚಂದನ ಮತ್ತು ಮಯೂರ ಮಾತಾಡ್ತಾ ಇರೋದನ್ನು ನೋಡಿ ಅಲ್ಲಿಗೆ ಬಂದು ನಿಂತ್ಕೊಡು ಚಂದನ ಅಂತ ಹೇಳ್ತಾಳೆ. ಆಗ ಯಾರು ಮಾತಾಡೋದಿಲ್ಲ, ಅದಕ್ಕೆ ಒಳಗಡೆ ದೇವಸ್ಥಾನದೊಳಗಡೆ ಹೋಗಿದ್ರ, ಪ್ರದಕ್ಷಿಣೆ ಎಲ್ಲ ಹಾಕಿ ಬಂದ್ರ ನೀವು ಆಲ್ರೆಡಿ ಅಂತ ಹೇಳಿದಾಗ, ನಾವು ಪ್ರದಕ್ಷಿಣೆನಾದರೂ ಹಾಕ್ತೀವಿ, ನಾವು ಹಾಗೇನಾದರೂ ಇರ್ತೀವಿ, ಅದನ್ನು ಕಟ್ಕೊಂಡು ನಿನ್ಗೇನಾಗಬೇಕು, ನಮ್ಮ ಜೊತೆ ಯಾಕೆ ಮಾತಾಡೋಕ್ಕೆ ಬಂದಿದೀಯಾ ಅಂತ ಹೇಳಿದ್ದಕ್ಕೆ, ಅದು ಅಂತ ಹೇಳುವಾಗ, ಹೌದು ನೀನು ನಮ್ಮ ಜೊತೆ ಯಾಕೆ ಮಾತಾಡೋಕ್ಕೆ ಬಂದಿದ್ದೀಯಾ, ಇವಾಗ ನೀನು ನಮ್ಮ ಜೊತೆ ಮಾತಾಡೋದಕ್ಕೆ ಬಾ, ಹಿಂಗಡೆಯಿಂದ ನಿಮ್ಮ ಅಪ್ಪ ಅಮ್ಮ ಪೊಲೀಸ್ನ ಕರ್ಕೊಂಡು ಬಂದು ಜೈಲಿಗೆ ಹಾಕಿಸ್ಲಿ ನಮ್ಮನ್ನು ಅಂತ ಹೇಳಿದ್ದಕ್ಕೆ, ಅದು ಅಂತ ಅನ್ಬೇಕಾದ್ರೆ, ಇವಾಗ ನೀನು ಮಾತಾಡಬೇಡ ಸುಮ್ಮನೆ ಹೋಗು ಇಲ್ಲಿಂದ ಅಂತ ಹೇಳಿದಾಗ ಚಂದನ, ಅದು ನೀವು ಎಳ್ನೀರ್ದು ಅಭಿಷೇಕ ನೋಡಬೇಕು ಅಂತ ಅಂದ್ಯಲ್ಲ, ಹೋಗು ನೋಡ್ಕೊಂಡು ಬರೋಗು, ಈಗ ಸ್ಟಾರ್ಟ್ ಆಗಿದೆ ಅನಿಸುತ್ತೆ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಏನದಕ್ಕೆ ನನ್ನನ್ನು ಇಲ್ಲಿಂದ ಕಳ್ಸೋಕೆ ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿದ್ದಕ್ಕೆ, ನೋಡು ಭಾರತಿ ನನ್ನ ಜೊತೆ ಮಾತಾಡಬೇಕು ಅಂತ ಬಂದಿದ್ದಾಳೆ, 5 ನಿಮಿಷ ಪ್ಲೀಸ್ ಹೋಗ್ತೀಯಾ ಅಂತ ಹೇಳಿದ್ದಕ್ಕೆ, ಸರಿ ಅದಕ್ಕೆ ಅಂತ ಹೇಳಿಬಿಟ್ಟು ಮಯೂರ ಅಲ್ಲಿಂದ ದೇವಸ್ಥಾನದೊಳಗಡೆ ಹೋಗ್ತಾನೆ. ಆಗ ಚಂದನ ಭಾರತಿಗೆ ಕೂತ್ಕೋ ಭಾರತಿ ಅಂತ ಹೇಳಿದಾಗ ಭಾರತಿ ಕೂತ್ಕೊತಾಳೆ. ಹೇಳು ಭಾರತಿ ಅಂತ ಹೇಳಿದ್ದಕ್ಕೆ, ನೀನು ಹೇಳಿದ್ದು ನಿಜ ಚಂದನ, ನಾನು ಒಂದು ಮಾವನ ಪರವಾಗಿ ನಿಲ್ಲಬೇಕು, ಇಲ್ಲ ನಮ್ಮ ಅಪ್ಪ ಅಮ್ಮನ ಪರವಾಗಿ ನಿಲ್ಲಬೇಕು, ಮಾವನ ಪರವಾಗಿ
ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಚಂದನ. ರಾತ್ರಿ ಎಲ್ಲ ಯೋಚನೆ ಮಾಡಿದೆ ನಾನು ಮಾವನ ಜೊತೆ ಓಡೋಗ್ಬಿಡ್ಬೇಕಿತ್ತು ಅಂತ. ಆದರೆ ನನಗೆ ನಿನ್ನಷ್ಟು ಧೈರ್ಯ ಇಲ್ಲ. ಈ ಕಡೆ ಅಪ್ಪ ಅಮ್ಮನ ಜೊತೆಗೂ ನಿಲ್ಲಕ್ಕಾಗ್ತಾ ಇಲ್ಲ, ಮಾವನ ಜೊತೆಗೂ ನಿಲ್ಲಕ್ಕಾಗ್ತಾ ಇಲ್ಲ. ನನಗೆ ಮದುವೆ ಫಿಕ್ಸ್ ಆಗಿದೆ ಚಂದನ. ಆದರೆ ನನಗೆ ಆ ಮದುವೆ ಇಷ್ಟ ಇಲ್ಲ. ಮಾವನಂತ ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮಾವನ ಬಿಟ್ಟು ಬದುಕೋ ಶಕ್ತಿನೂ ಇಲ್ಲ ಚಂದನ. ನಿನ್ನಷ್ಟು ಧೈರ್ಯನೂ ಇಲ್ಲ. ರಾತ್ರಿ ಎಲ್ಲ ಕಣ್ಣೀರು ಹಾಕ್ತಾ ಇದ್ದೀನಿ. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಚಂದನ ಅಂತ ತುಂಬಾ ಅಳೋದಕ್ಕೆ ಶುರು ಮಾಡ್ತಾಳೆ. ಚಂದನಗೆ ಫೀಲ್ ಆಗ್ತಾ ಇರುತ್ತೆ. ಆದರೆ ಭಾರತಿ ತುಂಬಾ ಹತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಟಾಚಲ್ ಅವರು ಒಂದು ಜಾಗಕ್ಕೆ ಬಂದು ಆ ಕಡೆ ಈ ಕಡೆ ನೋಡಿಕೊಂಡು, ಅಯ್ಯೋ ಎಲ್ಲಪ್ಪ ಹೋದ ಇವನು, ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರೊಳಗಡೆ ಹರಿ ಕಾಲನ್ನ ಹಿಡ್ಕೊಂಡು ಅಣ್ಣ 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 ಅಂತ ಹೇಳಿದಾಗ, ಯಾರಪ್ಪ ನೀನು, ಬಿಡಪ್ಪ ಕಾಲು ಅಂತ ಹೇಳಿದಾಗ, ನಾನಣ್ಣ ನಿನ್ನ ತಮ್ಮ ಅಂತ ಹೇಳಿದ್ದಕ್ಕೆ ಎದ್ದೇಳೋ ಎದ್ದೇಳೋ ಫಸ್ಟು ಅಂತ ಎಬ್ಬಿಸ್ತಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಮಾಡಿರೋ ಹೆಲ್ಪಿಂದ ನನ್ನ ಲೈಫೇ ಉದ್ಧಾರ ಆಗಿಬಿಡ್ತು ಅಣ್ಣ. ನೀವು ಲೆವೆಲ್ಲು ಅಣ್ಣ, ನಿಮ್ಮ ನೆಕ್ಸ್ಟ್ ಲೆವೆಲ್ ಅಣ್ಣ. ನೀವು ನನಗೆ ಬರೀ ಅಣ್ಣ ಅಲ್ಲ ಅಣ್ಣ ಇನ್ಮೇಲಿಂದ ಅಂತ ಹೇಳಿದ್ದಕ್ಕೆ, ಅಣ್ಣ ಅಲ್ವಾ, ಏನು ಹೇಳ್ತಾ ಇದೆಯೋ ಅಂತ ಹೇಳಿದ್ದಕ್ಕೆ, ನೀವು ನನಗೆ ದೊಡ್ಡಣ್ಣ ಅಣ್ಣ ಅಂತ ಹೇಳಿದ್ದಕ್ಕೆ, ನನ್ನ ಬಾಡಿ ಹಂಗಿದೆಯಾ ಅಂತ ಹೇಳಿದಾಗ, ಬಾಡಿಲಿ ಏನು ಅಣ್ಣ ಇದೆ, ಗುಣದಲ್ಲಲ್ವಾ ಅಣ್ಣ ಇರೋದು. ನೀವು ನನಗೆ ದೊಡ್ಡಣ್ಣ ಅಣ್ಣ. ನಿಮ್ಮನ್ನು ನಾನು ಫಸ್ಟ್ ಟೈಮು ಸ್ಟೇಷನಲ್ಲಿ ನೋಡಿದಾಗ್ಲೇ ನೀವು ನನ್ನ ಲೈಫ್ಗೆ ದೊಡ್ಡ ಕಟೌಟ್ ಹೀರೋ ಆಗ್ತೀರಾ ಅಂತ ಅಂದ್ಕೊಂಡಿದ್ದೆ ಅಣ್ಣ. ಕೊನೆಗೂ ಅದನ್ನು ಪ್ರೂವ್ ಮಾಡಿಬಿಟ್ರಿ ಅಂತ ಹೇಳಿದಾಗ, ಸರಿ ನನ್ನ ಸಹಾಯದಿಂದ ನಿನ್ಗೆ ಹೆಲ್ಪ್ ಆಯಿತಾ, ನೀ ಜೀವನ ಚೆನ್ನಾಗಿದೆಯಾ ಇವಾಗ ಅಂತ ಹೇಳಿದ್ದಕ್ಕೆ, ಹೌದಣ್ಣ ಡಿವೋರ್ಸ್ ಮಾತೇ ಇಲ್ಲ ನೀವು ಫೋನ್ ಮಾಡಿ ಆದಮೇಲೆ, ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದ್ದಕ್ಕೆ, ನೋಡು ಈ ಡವ್ ಎಲ್ಲ ಬಿಟ್ಬಿಡು, ನಾನು ಸುಮ್ಮನೆ ಹೆಡ್ ಕಾನ್ಸ್ಟೇಬಲ್ ಆಗಿಲ್ಲ, ಅವಳಿಗೆ ಫೋನ್ ಮಾಡಿದ್ದೆ, ಅವಳು ನಿನ್ನ ಬಗ್ಗೆ ಒಳ್ಳೇದನ್ನೇ ಹೇಳಿದ್ಲು, ಒಳ್ಳೇದು ಹೇಳಿಲ್ಲ ಅಂದಿದ್ದರೆ ನಿನ್ನನ್ನು ಓದು ಲಾಕಪ್ಪಲ್ಲಿ ಆಗ್ತಾಯಿದ್ದೆ. ಆದರೆ ಅವಳು ನಿನ್ನ ಬಗ್ಗೆ ಒಳ್ಳೇದು ಹೇಳಿದ್ದಾಳೆ, ಹಾಗಾಗಿ ನಿನ್ನನ್ನು ಬಿಟ್ಟಿದ್ದೀನಿ, ಅದಕ್ಕೆ ನಾನು ನಿನಗೆ ಹೆಲ್ಪ್ ಮಾಡಿದ್ದೀನಿ. ಇನ್ಮೇಲಾದರೂ ಡವ್ ಮಾಡೋದು ಬಿಟ್ಟು ಆರಾಮಾಗಿ ಇರೋದು ನೋಡು ಅಂತ ಹೇಳಿದ್ದಕ್ಕೆ, ಸರಿ ಅಣ್ಣ ಆಯ್ತಣ್ಣ ಅಂತ ಹೇಳಿದಾಗ, ನೋಡು ಇವಾಗ ಚಿಟ್ ಚಾಟು ಅದು ಇದು ಅಂತ ದಿನಕ್ಕೊಂದು ಹುಡುಗನ ಬದಲಾಯಿಸೋ ಅಂಥ ಟೈಮಲ್ಲಿ ಅವಳು ನಿನ್ನನ್ನು ನಂಬ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾಳೆ. ಅಂದಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊ, ನೀನು ಈ ಡವ್ ಎಲ್ಲ ಬಿಟ್ಬಿಡು ಅಂತ ಹೇಳಿದಾಗ, ಸರಿನಣ್ಣ ಆಯ್ತು, ನೀವು ನನ್ನ ಲೈಫ್ಗೆ ಗಾಡ್ ಫಾದರ್ ಅಣ್ಣ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಸರಿ ಸರಿ ಆಯಿತು, ಈ ಡವ್ ಎಲ್ಲ ಬೇಡ, ನನಗೆ ಡ್ಯೂಟಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ ಅಂತ ಹೇಳಿದಾಗ, ಅಣ್ಣ ಜ್ಯೂಸ್ ಏನಾದ್ರು ಕುಡಿತೀರಾ ಅಂತ ಹೇಳಿದ್ದಕ್ಕೆ, ಇದೆಲ್ಲ ಡವ್ ಬೇಡ ಅಂತಲೇ ಹೇಳಿದ್ದು, ಜ್ಯೂಸ್ ಕೊಡಿಸೋ ಹಾಗಿದ್ರೆ ನೀನು ಹೆಂಡತಿ ತೊಗೊಂಡೋಗಿ ಕೊಡು, ಕೂಲಾಗಿ ತಣ್ಣಗಿರ್ತಾಳೆ, ನಂಗೆ ಡ್ಯೂಟಿಗೆ ಟೈಮ್ ಆಯಿತು ನಾನು ಹೊರಡ್ತೀನಿ ಅಂತ ಗಾಡಿ ಹತ್ತಕ್ಕೆ ಹೋಗ್ಬೇಕಾರೆ, ಅಣ್ಣ ಹೆಲ್ಮೆಟ್ ಅಂತ ಹೇಳಿದ್ದಕ್ಕೆ, ನಾನು ಪೊಲೀಸು, ನಾನು ಹೆಲ್ಮೆಟ್ ಹಾಕ್ಕೊಂಡು ಓಡಿಸೋದು ನಂಗೆ ಗೊತ್ತಿದೆ ಅಂತ ಹೇಳಿ, ನೀನು ಹಾಕ್ಕೊಂಡು ಓಡಿಸು ಅಂತ ಹೇಳಿದ್ದಕ್ಕೆ, ನಾನು ಕ್ಯಾಬ್ ಡ್ರೈವರಣ್ಣ, ನನಗೆ ಓಡ್ಸೋಕೆ ಗೊತ್ತು ಅಂತ ಹೇಳಿದಾಗ, ಸರಿ ಆಯಿತು ಬೆಲ್ಟ್ ಹಾಕೊಂಡು ಗಾಡಿ ಓಡಿಸು ಅಂತ ಹೇಳಿಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಹರಿಗೆ ಫುಲ್ಲು ಖುಷಿ ಆಗುತ್ತೆ. ಮತ್ತು ಮಯೂರ ಇಬ್ಬರೂ ಹಾವು ಏಣಿ ಆಟ ಆಡ್ತಾ ಇರ್ತಾರೆ. ಆಗ ಚಂದನ ಸ್ವಲ್ಪ ಫಾಸ್ಟಲ್ಲಿ ಇರ್ತಾಳೆ. ಅದಕ್ಕೆ, ಅಲ್ಲ ಅದಕ್ಕೆ ನೀವು ತುಂಬಾ ಫಾಸ್ಟ್ ಇದ್ದೀರಾ ಬಿಡಿ, ಎರಡಲ್ವಾ ಅದಕ್ಕೆ ಬಿದ್ದಿದ್ದು, ನೀವು 5ನ್ನ ಮೂವ್ ಮಾಡ್ತಾ ಇದ್ದೀರಾ, ಹಾವಿನ ಬಾಯಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ, ಇಲ್ಲ ಮಹಿ 5 ಬಿದ್ದಿದ್ದು ಅಂತ ಹೇಳೋ ಅಷ್ಟರೊಳಗಡೆ ಮುತ್ತು ಅಲ್ಲಿಗೆ ಬರ್ತಾರೆ. ಏನಣ್ಣ ಇದು ಬೇಗ ಬಂದುಬಿಟ್ಟಿದ್ದೀರಾ ಡ್ಯೂಟಿಯಿಂದ ಅಂತ ಚಂದನ ಕೇಳಿದ್ದಕ್ಕೆ, ಅದು ಸ್ವಲ್ಪ ತಲೆನೋವುತ್ತಿತ್ತಮ್ಮ ಬೆಳಗ್ಗೆಯಿಂದನೂ ಹೀಗೇನೆ ಸ್ವಲ್ಪ ತಲೆನೋವು ಅಂತ ಹೇಳಿದ್ದಕ್ಕೆ, ಅಣ್ಣ ಇರಿ ಬಂದೆ ಅಂತ ಹೇಳಿ ಚಂದನ ಈ ಕಡೆ ಅಡುಗೆ ಮನೆ ಕಡೆ ಬರ್ತಾಳೆ. ಆಗ ಮಯೂರ, ಅಣ್ಣ ಬಾ ಅಣ್ಣ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ದಕ್ಕೆ, ಅಯ್ಯೋ ಇಷ್ಟಕ್ಕೆಲ್ಲ ಹಾಸ್ಪಿಟಲ್ಗೆ ಯಾರಾದರೂ ಹೋಗ್ತಾರೇನೋ, ಬೇಡ ಕಣೋ ಅಂತ ಹೇಳಿದಾಗ, ನೀನು ಹೀಗೆ ಅಣ್ಣ ಯಾವಾಗಲೂ ಕೆಲಸ ಅಂತ ಇರ್ತೀಯ, ಅದಕ್ಕೇ ತಲೆನೋವು ಬಂದಿರೋದು, ಬಾ ಅಣ್ಣ ಅಂತ ಹೇಳಿದಾಗ, ಏನು ಬೇಡ ಕಣೋ, ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಕಾಫಿನ ತೊಗೊಂಡು ಬಂದು ಕೊಡ್ತಾರೆ. ಅಣ್ಣ ಶುಂಠಿ ಕಾಫಿ ಮಾಡಿದ್ದೀನಿ ತೊಗೊಳ್ಳಿ ಅಂತ ಹೇಳಿದ್ದಕ್ಕೆ, ಇದನ್ನೆಲ್ಲ ನೀನು ಯಾಕಮ್ಮ ಮಾಡೋಕ್ಕೋದೆ, ನಾನು ಮಾಡ್ಕೊತಾ ಇರಲಿಲ್ವಾ ಅಂತ ಹೇಳಿದಾಗ, ಅಣ್ಣ ಇವಾಗ ನಾನು ಕಾಫಿ ಟೀ ಎಲ್ಲ ಚೆನ್ನಾಗೇ ಮಾಡೋದು ಕಲ್ತಿದ್ದೀನಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಆ ಥರ ಅಲ್ಲ ಅಮ್ಮ ಅಂತ ಹೇಳಿದಾಗ, ಚೆನ್ನಾಗಿದೆಯಾ ಅಣ್ಣ ಅಂತ ಕೇಳ್ತಾಳೆ. ಹಾಂ ಅಮ್ಮ ಸ್ಟ್ರಾಂಗ್ ಆಗಿ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆಯಿಂದ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.